ಪುತ್ತೂರಲ್ಲಿ ಅರುಣ್ ಶ್ಯಾಮ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತಂತೆ ಮುಂದಿನ ದಿನಗಳಲ್ಲಿ. ಅಂತಹ ಒಬ್ಬ ನಾಯಕ ರಾಜಕೀಯಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ನಾವು ನಮಗನಿಸುವುದು ಏನು ಗೊತ್ತಾ, ಒಂದು ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಸ್ವಾಗತಿಸಬೇಕು. ಇನ್ನು ಪುತ್ತೂರಲ್ಲಿ ಹಿಂದೂ ಕಾರ್ಯಕರ್ತ ಇಡೀ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಯಾವುದೇ ಒಂದು ಕೇಸನ್ನು ದಾಖಲಿಸಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಬರುವಂಥದ್ದು ಒಬ್ಬ ವಕೀಲರು, ಅದು ಅರುಣ್ ಶ್ಯಾಮ್ ಅಂತ. ನಿಮಗೆ ಅವರ ಬಗ್ಗೆ ಗೊತ್ತಿರಬಹುದು, ಈ ಮಾಹಿತಿ ನಿಮಗೂ ಕೂಡ ಬಂದಿರಬಹುದು. ಪುತ್ತೂರಲ್ಲಿ ಅರುಣ್ ಶ್ಯಾಮ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತಂತೆ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಗೊತ್ತಿದೆಯಾ ನಿಮಗೆ? ಅರುಣ್ ಶ್ಯಾಮರಿಗೆ ಟಿಕೆಟ್ ಕೊಡ್ತದೋ ಕೊಡುವುದಿಲ್ವೋ ಅದು ನಮ್ಮ ಅನಿಸಿಕೆಯ ಪ್ರಕಾರ ಅದು ಭಾಜಪಾದ ವಿಷಯ ಅಥವಾ ಅದು ಒಂದು ಸಂಘಟನಾತ್ಮಕ ವಿಷಯಕ್ಕೆ ಬಿಟ್ಟದ್ದು. ಆದರೆ ಅರುಣ್ ಶ್ಯಾಮರು ಒಬ್ಬ ಒಳ್ಳೆಯ ದಕ್ಷ ಹಿರಿಯ ನ್ಯಾಯವಾದಿ. ನಾವು ಅವರ ನ್ಯಾಯವಾದವನ್ನು ತುಂಬ ಹತ್ತಿರದಿಂದ ಬಲ್ಲೆವು. ಮತ್ತು ನಮಗವರು ತುಂಬ ಹತ್ತಿರದವರು. ತುಂಬ ಕೇಸುಗಳನ್ನು ನಮ್ಮ ಕೇಸು ಸಮೇತ ಅವರಲ್ಲಿತ್ತು, ಅದನ್ನು ಸ್ಕ್ವಾಶ್ ಮಾಡಿ ಬಂದವರು. ತುಂಬ ಮುಂಚೂಣಿಯ ನ್ಯಾಯವಾದಿಗಳು ಮತ್ತು ಹಿರಿಯ ನ್ಯಾಯವಾದಿಗಳು. ಘನವೆತ್ತ ವಿಷಯಗಳೆಲ್ಲ ಅವರಲ್ಲಿ ಉಂಟು. ದೊಡ್ಡ ದೊಡ್ಡ ಕೇಸುಗಳನ್ನು ಸಕ್ಸಸ್ ಮಾಡಿದವರು. ಹಾಗಾಗಿ ಅಂತಹ ಒಬ್ಬ ನಾಯಕ ರಾಜಕೀಯಕ್ಕೆ ಬರ್ತಾರೆ ಅಂತಂದರೆ ನಾವು ಮೆಚ್ಚಬೇಕು. ಯಾಕೆ ಅಂತಂದರೆ ಅವರ ನ್ಯಾಯವಾದ ತುಂಬ ಸೂಕ್ಷ್ಮ ಮತ್ತು ತುಂಬ ಘನ. ಹಾಗಾಗಿ ಆ ವಿಷಯಗಳನ್ನು ತುಂಬ ಅವರು PhD ಮಾಡಿಕೊಂಡು ಬಂದವರು. ಒಬ್ಬ ನ್ಯಾಯವಾದಿ ಕಾನೂನು ಪದವಿಯನ್ನು ಪಡೆದು PhD ಮಾಡೋದು ಅದು ಬಹಳ ದೊಡ್ಡ ಸಂಗತಿ. ಹಾಗಾಗಿ ಅವರು PhD ಮಾಡಿ ಹಿರಿಯ ನ್ಯಾಯವಾದಿಯಾಗಿ ಈಗ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹಳ ಕೀರ್ತಿವಂತ ನ್ಯಾಯವಾದಿಯವರು. ಇವತ್ತಿಗೆ ಒಬ್ಬ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬರು ಘನವೆತ್ತ ನ್ಯಾಯಾಧೀಶರು ಮಾತಾಡ್ತಾರೆ ಅಂತಲಾದರೆ ಅವರ ಪುಸ್ತಕವನ್ನೊಂದು ಕೋಟ್ ಮಾಡ್ತಾರೆ. ಈಗಲೂ ಒಂದು ಪುಸ್ತಕ ಬರೀತಾ ಇದ್ದಾರೆ. ಹಾಗಾಗಿ ಅಂತವರು ಬರಬೇಕು. ಹಾಗಾದ್ರೆ ಒಂದು ರೀತಿಯಲ್ಲಿ ಸ್ವಾಮೀಜಿಯವರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಖಂಡಿತವಾಗ್ಲೂ. ಅರುಣ್ ಶ್ಯಾಮರ ಬಗ್ಗೆ ನಮಗೆ ಒಳ್ಳೆ ಮಾಹಿತಿ ಇದೆ. ಮತ್ತು ಅರುಣ್ ಶ್ಯಾಮರು ನಮ್ಮ ತುಂಬ ಆಪ್ತ ವಲಯದಲ್ಲಿ ಇರುವವರು. ಅಂದರೆ ನಮಗೆ ಹಿಂದೆ ನಮ್ಮದು ಒಂದು ಕೇಸ್ ಆಗಿತ್ತಲ್ಲ, ಈ ಉಳೆಬೆಟ್ಟು ಪ್ರಕರಣ. ಅದರಲ್ಲಿ ನಮ್ಮ ಮೇಲೆ ಇದೇ ಸರ್ಕಾರ ಹಿಂದೆ ಇತ್ತು, ನಮ್ಮ ಮೇಲೆ ಒಂದು 10-20 ಕೇಸ್ ಹಾಕಿದ್ದಾರೆ. ಆ ಕೇಸನ್ನು ಎಲ್ಲವನ್ನ ಎದುರಿಸಿದವರು ಸನ್ಮಾನ್ಯ ಅರುಣ್ ಶ್ಯಾಮರು. ಹಾಗಾಗಿ ಆವಾಗ ನಮ್ಗೆ ಅವರು ಬೆನ್ನೆಲುಬಾಗಿದ್ದವರು. ಮತ್ತೆ ನಮಗೆ ತುಂಬ ಒಡನಾಟ ಆಯಿತು, ಮತ್ತು ತುಂಬ ಹತ್ತಿರ ಆದೆವು. ತುಂಬ ಹತ್ತಿರ. ಬೆಂಗಳೂರಿಗೆ ಹೋದಾಗ ನಾವು ಭೇಟಿ ಮಾಡಬೇಕು, ಮಾತಾಡಬೇಕು, ಆ ರೀತಿಯ ಒಂದು ಭಾವ. ನೀವು ನಮ್ಮನ್ನು ಇವತ್ತು ಮಾತಾಡಿಸ್ತಾ ಇದ್ದೀರಿ ವಾಹಿನಿಯ ಮೂಲಕ. ಅವರು ನಿನ್ನೆಲ್ಲ ಮೊನ್ನೆ ಮಠಕ್ಕೆ ಭೇಟಿ ಕೊಟ್ಟು ನಮ್ಮನ್ನು ಮಾತಾಡಿಸಿಕೊಂಡು ಹೋದವರು. ಕಾಕತಾಳೀಯ ಸಂಬಂಧ, ನೀವು ಎತ್ತಿದ ಪ್ರಶ್ನೆಗೂ ಅವರು ಬಂದ ವಿಷಯಕ್ಕೂ. ಹಾಗಾಗಿ ಒಳ್ಳೆಯ ನಾಯಕ. ಮತ್ತು ಸಮಾಜದ ಬಗ್ಗೆ, ಸಮಾಜದ ವಿಚಾರದ ಬಗ್ಗೆ, ಧರ್ಮ ನ್ಯಾಯ ನೀತಿಗಳ ಬಗ್ಗೆ ತುಂಬ ತಿಳುವಳಿಕೆ ಉಳ್ಳ ಒಬ್ಬ ವ್ಯಕ್ತಿ. ಹಾಗಾಗಿ ಇತ್ತೀಚೆಗೆ ಅವರು ಒಂದು ನಮ್ಮ ವಿಟ್ಲದ ಸಮೀಪ ಅವರ ಹಿರಿಯವರು ನಡೆಸಿಕೊಂಡು ಬಂದ ದೇವಸ್ಥಾನದ ಬ್ರಹ್ಮಕಲಶವನ್ನು ಬಹಳ ಚಂದವಾಗಿ ಹಿಂದೂ ಸಮಾಜೋತ್ಸವದ ರೀತಿಯಲ್ಲಿ ಅವರು ಆಚರಿಸಿದ್ದನ್ನು ನೋಡಿದಾಗ ನಮಗನ್ನಿಸ್ತದೆ ಅವರಲ್ಲೊಂದು ರಾಜಕೀಯ ಪಟುತ್ವ ಇದೆ. ಅಂಥವರು ರಾಜಕೀಯಕ್ಕೆ ಬರಬೇಕು. ಖಂಡಿತ ಅವರು ಸಮಾಜದಿಂದ ಆಯ್ಕೆಯಾಗಿ ಒಂದು ಜನಸಾಮಾನ್ಯರ ಧ್ವನಿಯಾಗಿ ಅವರು ಬೆಳಗಬೇಕು ಅನ್ನೋದು ನಮ್ಮ ಕೂಡ ಹಂಬಲ.